ನಮಸ್ಕಾರ ವೀಕ್ಷಕರೇ, ನಾವಿವತ್ತಿದ್ದೀವಿ ನರಗುಂದ್ಕರ್ ಬಾವೆ ಸರ್ಕಲ್ನಲ್ಲಿ. ಈಗ ಮೇ 7ನೇ ತಾರೀಕು ಲೋಕಸಭಾ ಚುನಾವಣೆ ನಡೀತಾ ಇದೆ. ಸೊ ಈ ಎಲೆಕ್ಷನ್ ನಿಮಿತ್ತ ಯಾರ ಜನರಿಗೆ ಏನೇನು ಅಭಿಪ್ರಾಯ ಇದೆ, ಬಿ ಜೆ ಪಿಯವರು ಆಗಲಿ ಕಾಂಗ್ರೆಸ್ ಅವರಾಗಲಿ, ಸೊ ಯಾವ ಪಕ್ಷದ ಮೇಲೆ ಜನರಿಗೆ ಏನೇನು ಅಭಿಪ್ರಾಯ ಇದೆ ಅಂತ ಕೇಳೋಣ ಬನ್ನಿ. ನಮ್ಮ ಜೊತೆ ಇಲ್ಲೊಬ್ಬರು ಸಾರ್ವಜನಿಕರು ಸಿಕ್ಕಿದ್ದಾರೆ. ಸೊ ಅವ್ರ ಜೊತೆ ಮಾತಾಡೋಣ ಬನ್ನಿ. ಸರ್, ನಿಮ್ಮ ಹೆಸರು? ಮಂಜುನಾಥ್. ಸರ್, ಇವಾಗ ಎಲೆಕ್ಷನ್ ನಡೀತಾ ಇದೆ. ಸೊ ನಿಮ್ಮದು ಓಟು ಯಾರಿಗೆ, ಬಿ ಜೆ ಪಿನ ಕಾಂಗ್ರೆಸ್? ಓಟ್ ಬಿ ಜೆ ಪಿ. ಬಿ ಜೆ ಪಿನಾ? ಬಿ ಜೆ ಪಿ ಯಾಕೆ ಸರ್? ಬಿ ಜೆ ಪಿ ಅಂದರೆ ಪ್ರಗತಿ, ಎಲ್ಲ ಕಡೆ ಪ್ರಗತಿ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಅವರಿಂದ ನಮಗೆ ಮುಂದೆ ಫ್ಯೂಚರ್ ಒಳ್ಳೇದಿದೆ. ಒಳ್ಳೇದಿದೆ. ಸೊ ಇವಾಗ ಬಿ ಜೆ ಪಿಯವರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಅದೇ ರೀತಿ ಕಾಂಗ್ರೆಸ್ನವರು ಕೂಡ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಇದ್ದಾರೆ. ನಮ್ಮ ಜನರಿಗೆ ಕೆಲವೊಂದಿಷ್ಟು ಗ್ಯಾರಂಟಿ ಯೋಜನೆ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ನನಗೆ ಅದರಲ್ಲಿ ಅಷ್ಟು ಆಸಕ್ತಿ ಇಲ್ವಾ? ನಂಬಿಕೆ ಇಲ್ಲ. ಅವರ ಕಾಂಗ್ರೆಸ್ ಮೇಲೆ ನನಗೆ ನಂಬಿಕೆ ಇಲ್ಲ. ಕಾಂಗ್ರೆಸ್ ಅವ್ರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ನಮ್ಮ ಜೊತೆ ಮತ್ತೊಬ್ಬ ಸ್ಥಳೀಯ ಸಾರ್ವಜನಿಕರಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್, ಈ ಸತಿ ಲೋಕಸಭಾ ಚುನಾವಣೆ ನಡೀತಾ ಇದೆ. ಸೊ ನಿಮ್ಮ ಪ್ರಕಾರ ನರೇಂದ್ರ ಮೋದಿನ ಅಥವಾ ರಾಹುಲ್ ಗಾಂಧಿನ? ನಮ್ಮ ಪ್ರಕಾರ ರಾಹುಲ್ ಗಾಂಧಿನ. ರಾಹುಲ್ ಗಾಂಧಿ ಯಾಕೆ ಅವರಿಗೂ ಒಂದ್ಸಲ ಚಾನ್ಸ್ ಕೊಡೋಣ್ರಲ್ಲ ಮೇಡಮ್. ಪ್ರಧಾನಿ ನರೇಂದ್ರ ಬಿ ಜೆ ಪಿಗೆ ಅಷ್ಟೇ ಅಲ್ಲ, ಕಾಂಗ್ರೆಸ್ಗೂ ಒಂದು ಚಾನ್ಸ್ ಕೊಟ್ಟು ನೋಡಬೇಕು ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಸೊ ಚಾನ್ಸ್ ಈಗ ಸಪೋಸ್ ಕಾಂಗ್ರೆಸ್ನವ್ರಿಗೆ ಒಂದು ಚಾನ್ಸ್ ಕೊಟ್ಟರೆ ಅವ್ರು ಏನೇನು ಮಾಡ್ಬೋದು? ಅವರಿಂದ ನಿಮ್ಗೆ ಏನೇನು ನಿರೀಕ್ಷೆ ಇದೆ? ನಿರೀಕ್ಷೆಗಳು ಏನಿಲ್ಲ ರೀ. ಈಗ ಎಲ್ಲ ಇವಾಗ ಗ್ಯಾರಂಟಿ ಕೊಟ್ಟಿದ್ದಾರೆ, ಗ್ಯಾರಂಟಿ ಉಪಯೋಗ ಆಗಿದಾವ್ರಿ. ಇನ್ನು ಮುಂದೆ 1 ಲಕ್ಷ ರೂಪಾಯಿ ಅದನ್ನೂ ಏನಾರು ಗ್ಯಾರಂಟಿ ಕೊಟ್ಟಾರ್ರಿ ಅವ್ರ. ಹಾಗಾದರೆ ದೇಶದ ಅಭಿವೃದ್ಧಿ ಬೇಡವಾ ನಿಮಗೆ? ದೇಶದ ಅಭಿವೃದ್ಧಿ ಆಗೋದಿದ್ರಲ್ಲ. ಅದೇ ನರೇಂದ್ರ ಮೋದಿ ಅವರು ಬಿ ಜೆ ಪಿ ಸರ್ಕಾರದಲ್ಲಿ ಎಲ್ಲರಿಗೂ ಒಂದೊಂದು ಚಾನ್ಸ್ ಕೊಡಬೇಕ್ರಿ ಮೇಡಮ್. ಅವ್ರಿಗೂ ಕೊಡಬೇಕ್ರಿ, ಇವ್ರಿಗೂ ಕೊಡಬೇಕ್ರಿ. ಅವ್ರು 10 ವರ್ಷದ, ಇವರು ಒಂದು 5 ವರ್ಷ ಕೊಡೋಣ್ರಿ. ಈಗ ಸ್ಥಳೀಯರು ಹೇಳ್ತಾ ಇದ್ದಾರೆ, ಕೇವಲ ಬಿ ಜೆ ಪಿಗೆ ಮಾತ್ರ ಅಲ್ಲ, ಕಾಂಗ್ರೆಸ್ಗೂ ಅವಕಾಶ ಕೊಡಬೇಕು. ಅದರಿಂದ ಯಾವ ಏನೇನು ಗ್ಯಾರಂಟೀಸ್ ಇದೋ ಅದೆಲ್ಲ ಅವ್ರಿಗೆ ಉಪಯೋಗ ಆಗಿದೆ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಮೇಡಮ್, ಕನ್ನಡ? ನೋ? ಬನ್ನಿ, ಇಲ್ಲಿ ಒಬ್ರು ಅಜ್ಜಿ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಅಜ್ಜಿ ನಮಸ್ತೆ. ಕಾಯ್ಗೆ ಬೈ ಕಾಯ್ ಬೋಲೋಗೆ ಅವರು ಕಾಯ್ಗೆ ಬೈ ಕಾಯ್ ಬೋಲು ಅಂತಿದ್ದಾರೆ. ನಂಗೆ ಮರಾಠಿ ಬರಲ್ಲ. ಕನ್ನಡ ಬರುತ್ತಾ ನಿಮ್ಗೆ? ಮರಾಠಿ ನೋಡಿ, ಯಾರು ಕನ್ನಡ ಮಾತಾಡ್ತಾ ಇಲ್ಲ. ಎಷ್ಟು ಕನ್ನಡದ ದುಸ್ಥಿತಿ ಎದುರಾಗ್ತಾ ಇದೆ. ಕನ್ನಡ ಮಾತಾಡ್ತಿಲ್ಲ. ಕನ್ನಡ ಬರುತ್ತಾ ಮ್ಯಾಮ್? ಕನ್ನಡ ಮಾತಾಡ. ಯಪ್ಪ, ಎಲ್ಲೋದ್ರು ಬರೀ ಹಿಂದಿ ಮರಾಠಿ ಅಂತಿದ್ದಾರೆ. ಯಾಕ್ರಿ ಕನ್ನಡದ ಮೇಲೆ ಇಷ್ಟೊಂದು ಕೋಪ? ಮಾತಾಡೋದು ಅಂಕಲ್ ನಮಸ್ತೆ. ಕನ್ನಡ ಬರುತ್ತಾ? ಇಲ್ರಿ. ಈ ಸತಿ ಲೋಕಸಭಾ ಎಲೆಕ್ಷನ್ ನಡೀತಾ ಇದೆಯಲ್ಲ, ನಿಮ್ಮ ಮತ ಯಾರಿಗೆ? ನಮಗೆ ಭಾಜಪ್. ಬಿಜೆಪಿನಾ? ಬಿಜೆಪಿಗೆ ಯಾಕೆ ಕೊಟ್ಟು? ಯಾಕಂದ್ರೆ ಅದೇ ಚಲೋ ಐತ್ರಿ. ಅದು ನಿಮ್ಗೆ ಚೆನ್ನಾಗಿ ಅನ್ಸತ್ತಾ? ಓಕೆ. ಕಾಂಗ್ರೆಸ್ ಚೆನ್ನಾಗಿ ಅನ್ಸಲ್ವಾ ನಿಮ್ಗೆ? ಐತ್ರಿ, ಅದೇ ಚಲೋ ಐತ್ರಿ. ಕಾಂಗ್ರೆಸ್ಗಿಂತ ಬಿಜೆಪಿ ಚೆನ್ನಾಗಿದೆ. ಓಕೆ. ಈಗ ಲೋಕಸಭಾ ಚುನಾವಣೆ ನಡೀತಾ ಇದೆಯಲ್ಲ, ನಿಮ್ಮ ಮತ ಯಾರಿಗೆ, ಬಿಜೆಪಿನ ಕಾಂಗ್ರೆಸ್? ಅದೇ ನಾವು ಇದು ಮಾಡೋದಿಲ್ಲ. ಮಾಡಲ್ವಾ? ಅಲ್ಲ, ನಿಮ್ಗೆ ಯಾವ ಪಕ್ಷ ಬಂದ್ರೆ ಉತ್ತಮ ಅನ್ಸುತ್ತೆ? ಯಾವುದೋ ಬಂದ್ರೆ ನಡೀತದೆ ಹೇಳ್ರಿ. ಅದೇ ಬನ್ನಿ, ಇಲ್ಲಿ ಮತ್ತೊಬ್ರು ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಅಜ್ಜಿ ನಮಸ್ತೆ. ನಮಸ್ತೆ. ಈಗ ಲೋಕಸಭಾ ಚುನಾವಣೆ ನಡೀತಾ ಇದೆ, ನಿಮ್ಮ ಮತ ಯಾರಿಗೆ, ಬಿಜೆಪಿನ ಕಾಂಗ್ರೆಸ್ಗ? ನಮಗೆ ಯಾರು 2,000 ರೂಪಾಯಿ ಬಿಡತ್ತಾರಲ್ಲ ಅವರಿಗೆ ಮಾಡೋಣ. ಓಕೆ. ಕಾಂಗ್ರೆಸ್ನವರು ಈಗ 2,000 ರೂಪಾಯಿ ಬಿಡ್ತಾ ಇದ್ದಾರೆ. ನಿಮ್ಮ ಓಟ್ ಕೂಡ ಕಾಂಗ್ರೆಸ್ನವ್ರಿಗೆ? ಓಟ್ ಅವ್ರಿಗೆ, ಕಾಂಗ್ರೆಸ್ನವ್ರಿಗೆ ಹಾಕು. ಪ್ರತಿ ತಿಂಗಳು 2,000 ಬರುತ್ತಾ ನಿಮಗೆ? ಬರುತ್ತೆ. ಅದರಿಂದ ನಿಮ್ಗೆ ಹೆಲ್ಪ್ ಆಗಿದೆ? ಹೆಲ್ಪ್ ಆಗಿದೆ. ಮಕ್ಕಳು ಮರಿ ಎಲ್ಲರಿಗೂ ಹೊಟ್ಟೆ ಉಣ್ಣ ಊಟ ಮಾಡತ್ತು. ನಾವು ತಿಂಗಳ ಬರಬೇಕು. ನಾವು ತಿನ್ನೋದು ನಾವು ತಿಂಗಳ ಕೊಡ್ತೇವೆ, ಬರಬೇಕು, ತಕೊಂಡ್ಬರ್ತೇವೆ. ನಾವು ತಿಂಗಳ ಅಕೌಂಟ್ ಜಮಾ ಹಾಕೈತಿ. ಈ ಸತ ನಿಮ್ಗೆ ಕಾಂಗ್ರೆಸ್ಸೇ ಬರಬೇಕು.
ಬರಬೇಕು. ನೋಡಿ ಅಜ್ಜಿ ಯಾವ ರೀತಿ ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ್ರು ಕಾಂಗ್ರೆಸ್ ಪಕ್ಷನೇ ಬರಬೇಕು ಅಂತೆ ಅವ್ರಿಗೆ. ಅವರಿಂದ ಕಾಂಗ್ರೆಸ್ ಪಕ್ಷದಿಂದ 2,000 ಬಿಡುಗಡೆ ಆಗಿದೆ. ಸೊ ಅದು ತಿಂಗಳ ಬರೋದ್ರಿಂದ ಅವ್ರಿಗೆ ಹೊಟ್ಟೆಪಾಡಿಗೆ ತುಂಬಾ ಹೆಲ್ಪ್ ಆಗಿದೆ ಅಂತ ಅಜ್ಜಿ ಮಾತಾಡ್ತಾ ಇದ್ದಾರೆ. BJP ಹಾಕತ್ತಾರ ಬಿಡ್ರಿ, ನಮ್ಗೆ ಏನು ಆಧಾರ ಐತಿ? ಆಧಾರ ಏನೈತಿ ಹೇಳ್ರಿ? ನಾವು ದುಡ್ಡು ತಿನ್ನವ್ರ ನಮಗೆ 6,000 ರೂಪಾಯಿ ಬಿಡತ್ತಾರ, ಮಕ್ಳು ಹೊಟ್ಟಿ ಜೀವನ ಅದ ಅಟ್ಟರ ನಡೆದೈತಿ. ಮತ್ತು ಅದೆಲ್ಲ ಆಗ್ಬೇಕಾರ ಅವ್ರು ಮಾಡ್ಬೇಕಲ್ಲ, ಹಾಕತ್ತಾರ ಓಟ ಹಾಕಿದೆವು ಮಾಡೋರ್ರಿ. BJP ಅವರ ಒಂದಿಟ್ಟು ಏನಾರ ಆಧಾರ ಬಿಡ್ಬೇಕಲ್ಲ ನಮಗೆ. ಕರೋನಾ ಇಂಜೆಕ್ಷನ್ ಮಾಡ್ರು, ಕಾಯಿ ನೋವು ಸತ್ತು ಹೊಂಟಿದವು, ಕಾಲು ಕೈಯೆಲ್ಲ ಹಾಳಾಗಿ ಹೊಂಟಿದವು. ಮತ್ತೇನೈತ್ರಿ ಹೇಳ್ರಿ? ಮೊಣಕಾಲಾಗ ಸೊಕ್ತಿಲ್ಲ, ಕಾಲಾಗ ಸೊಕ್ತಿಲ್ಲ, ಕೈಯಾಗ ಸೊಕ್ತಿಲ್ಲ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಏನಿದೆ ಅದು ಸಾರ್ವಜನಿಕರಿಗೆ ತುಂಬಾನೇ ಹೆಲ್ಪ್ ಆಗಿದೆ ಅಂತ ಈ ಅಜ್ಜಿ ಮಾತಾಡ್ತಾ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಈ ಸತಿ ನಿಮ್ಮ ಓಟ್ ಯಾರಿಗೆ? ಕಾಂಗ್ರೆಸ್. ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ನಮ್ಮ ಬಡ್ಡಿಂದ ಕಾಂಗ್ರೆಸ್ ಮಾಡ್ತಿರೋ ಕಾಂಗ್ರೆಸ್. ಮೊದಲಿಂದಾನೇ ಕಾಂಗ್ರೆಸ್, ಮೊದಲಿಂದ ಕಾಂಗ್ರೆಸ್ಸೇ ಮಾಡ್ಕೊಂಡು ಕಾಂಗ್ರೆಸ್. ಇವಾಗ ಯಾಕೆ ಬಿಜೆಪಿಗೆ ಒಂದು ಚಾನ್ಸ್ ಕೊಡಲ್ರಿ, ಕೊಡೋದೇ ಇಲ್ಲ. ಒಟ್ಟ ಕೊಡ. ಅವ್ರದ್ದು ಏನೋ ಯೋಜನೆಗಳು ಅಭಿವೃದ್ಧಿ ಆಗೋದು ಏನು ಬೇಡವೇ ಬೇಡ. ಏನು ಬೇಡ ಅವ್ರ ನಮ್ಮದು ಕಾಂಗ್ರೆಸ್ ಸರ್ ಸರ್ ಕಾಂಗ್ರೆಸ್ಸೇ ಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ ಯಾಕೆ ಬೇಕು ನಿಮ್ಗೆ? ಯಾವ ಕಾಂಗ್ರೆಸ್ ಏನಿದ್ರೆ ಹೆಲ್ಪ್ ಆಗಿದ್ರಿ? ಏನೇನು ಹೆಲ್ಪ್ ಆಗಿದೆ ಅವರಿಂದ? ಎಲ್ಲ ಈ ರಾಷ್ಟ್ರೀಯ ಬಸ್ ಫ್ರೀ ಐತಿ, ಎಲ್ಲ ಅವ್ರು ಫ್ರೀ ಮಾಡತ್ತಾರ ಅವ್ರು ಕಾಂಗ್ರೆಸ್. ನಿಮ್ಮ ಮನೆಯವ್ರಿಗೆ 2,000 ರೂಪಾಯಿ ಜಮಾ ಆಗದವ್ರಿ, ಪ್ರತಿ ತಿಂಗಳು ಬರುತ್ತಾ? ಬರತ್ತಾರ. ಸರ್ ನಮಸ್ತೆ. ನಮಸ್ತೆ ಬರೋ. ಕನ್ನಡ ಬರುತ್ತಾ? ಹೇಳ್ರಿ ಏನಾಯ್ತು ರೀ? ಹಾಂ. ನಿಮ್ಮ ಓಟ್ ಯಾರಿಗೆ ಈ ಸಾರಿ? ನಮ್ಮ ಕಾಂಗ್ರೆಸ್ ರೀ. ಮತ್ತೆ ಕಾಂಗ್ರೆಸ್ ಏನಕ್ಕೆ ಹಾಕೋದು? ಕಾಂಗ್ರೆಸ್ ಏನು ಮಾಡೋದು? ಏನು ಮಾಡೋದು ಅಂದರೆ ಏನು ಯಾಕೆ ಕಾಂಗ್ರೆಸ್ ಯಾಕೆ? ಏನು ಕಾಂಗ್ರೆಸ್ ಮದ್ದಿನ ಹಾಕ್ತಾರೆ, ಕಾಂಗ್ರೆಸ್ ಮದ್ದಿನ ಐತ್ರಿ ಈಗ. ಅವರು ಗ್ಯಾರಂಟಿ ಯೋಜನೆಗಳು ಕೊಡ್ತಾ ಇದ್ದಾರೆ, ಅದರಿಂದ ಹೆಲ್ಪ್ ಆಗಿದೆ ಅಂತ ಕಾಂಗ್ರೆಸ್ ಬೇಕಾ? ಹೌದು ರೀ. ಓಕೆ. ಮೋದಿಜಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ದೇಶನ, ಸೊ ಅದೇನು ಏನಕ್ಕೆ ಬೇಡ? ಅದು ಏನು ಅದ ಏನು ಹೇಳ್ರಿ? ಏನೂ ಇಲ್ಲ ಅದರಲ್ಲಿ, ಅದು ಬೇಡ ನಿಮಗೆ, ಬರೀ ಕಾಂಗ್ರೆಸ್ ಮಾತ್ರ ಬೇಕು. ಓಕೆ. ಈ ಸತಿ ಓಕೆ ಈ ಸತಿ ಕಾಂಗ್ರೆಸ್ ಬೇಕು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆಗಳು ಸಾಕಷ್ಟು ಜನರಿಗೆ ಹೆಲ್ಪ್ ಆಗ್ತಾ ಇದೆ. ಸೊ ಸಾರ್ವಜನಿಕರು ಈ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಎಷ್ಟು ಚೆನ್ನಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ನೀವೇ ನೋಡ್ತಾ ಇದ್ದೀರಾ. ಸೊ ಬನ್ನಿ, ಇಲ್ಲೊಬ್ರು ಅಜ್ಜಿ ಇದ್ದಾರೆ, ಅವರಿಗೆ ಮಾತಾಡ್ಸೋಣ. ಅಜ್ಜಿ ನಮಸ್ತೆ. ನಮಸ್ತೆ. ಈ ಸತಿ ನಿಮ್ಮ ಓಟ್ ಯಾರಿಗೆ? ನೋಡೋಣಲ್ಲ ಯಾರು ಚಾನ್ಸ್ ಕೊಡ್ತಾರೆ ಅವ್ರಿಗೆ. ಯಾರು ಚಾನ್ಸ್ ಅಂದರೆ ಏನು ಚಾನ್ಸು? ಏನು ಚಾನ್ಸ್ ಅಂದರೆ ಏನು? ಇದಾರಲ್ಲ ನಾವು ಏನು ಸೌಕರ್ಯ ಮಾಡ್ತಾರ BJP ಹಾಕ್ತೇವೆ ನಾವು, ಕಾಯಮೇ BJP ನಾವು. ನಿಮ್ಮದು BJPನಾ? ಹಾಂ. BJP ಏನಕ್ಕೆ? BJP ರೀ. ಅದೇ ಯಾಕೆ? ಏನು ಕಾಂಗ್ರೆಸ್ ನಮಗೆ ಸೌಕರ್ಯ ಮಾಡಲಿಲ್ಲ ರೀ, ನಮ್ದು ತೊಗೊಂಡು ನಮ್ಗೆ ಕೊಡ್ತಾರೆ ಹೊಳ್ಳೆ ಅವರು. ಕಾಂಗ್ರೆಸ್ನವರ? ನಾ ಕಾಯಮೇ BJP ಅವರು. ಕಾಯಂ BJPಗೆ ಓಟ್ ಹಾಕ್ತಾರಂತೆ ಇವರು. ಸೊ BJP ಕಾಂಗ್ರೆಸ್ಸಿಂದ ಅವ್ರಿಗೆ ಏನೂ ಉಪಯೋಗ ಆಗಿಲ್ಲ ಅಂತ. ಅಲ್ಲ ಮ್ಯಾಮ್, ಅಲ್ಲ ಅಜ್ಜಿ, ನಿಮಗೆ 2,000 ತಿಂಗಳ ಬರಲ್ವಾ? ಬರ್ತೈತ್ರಿ. ಮತ್ತೆ ಗ್ಯಾರಂಟಿ ತೊಗೊಂಡು ನಮ್ಗೆ 2,000 ಜಮಾ ಮಾಡ್ತಾರೆ. ನಮ್ಮ ದುಡ್ಡು ತಗೊಂಡು ನಮಗೆ ಜಮಾ ಮಾಡ್ತಾರಂತೆ ಕಾಂಗ್ರೆಸ್ ಅವರು. ಸೊ ಅವರು ಆ ಥರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಅವರು ಓಟು BJPಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಬನ್ನಿ ಸರ್ ನಮಸ್ತೆ. ಈ ಸತಿ ನಿಮ್ಮ ಓಟ್ ಯಾರಿಗೆ? ಲೋಕಸಭಾ ಚುನಾವಣೆ ಆಗ್ತಾ ಇದೆ. ಸೊ ನಿಮ್ಮ ಓಟ್ ಯಾರಿಗೆ? My vote is for BJP BJP. ಯಾಕೆ? because of BJP's development, their prosperity, and the concern for people. So that's why we vote for BJP, and there's no leader like Modi. So that's why we watching for Modi. ಈಗ ಕಾಂಗ್ರೆಸ್ನವರು ಗ್ಯಾರಂಟಿ ಯೋಜನೆ ಕೊಡ್ತಾ ಇದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? So these guarantees are just gimmick. They end of the day they will not benefit because our money we are giving back, our money, same money giving back to the society. So they will not survive with the guarantees. ಆದರೆ ತುಂಬ ಬಡ ಜನರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ದಿಂದ ನಮಗೆ ತುಂಬ ಸಹಾಯ ಆಗಿದೆ, ಅವ್ರ ಯೋಜನೆಗಳು ಸಾಕಷ್ಟು ನಮಗೆ ಹೊಟ್ಟೆ ತುಂಬಿಸ್ತಾ ಇದೆ, ಸೊ ತುಂಬ ಹೆಲ್ಪ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ That's true. For some portion of people below poverty, BPL and people, they might benefit it out of it. But you need to look after all the people, not just only BPL people. So this is only for votes.
Whatever they are giving the guarantee, this is only for vote. So this is not a good strategy to get there. So we need the overall development, not just one section of the society. So that's why we should not, any freebie is not good for the future of the economy. So that's why. ಬನ್ನಿ ಹೇಳಿ ಮಾತಾಡಿ ಒಂದು ನಿಮಿಷ. ಈ ಸತಿ ನಿಮ್ಮ ಓಟ್ ಯಾರಿಗೆ? ನಮ್ಮದು ಮೋದಿಜಿಯವರಿಗೆ ಫಿಕ್ಸ್ 380 ಸೀಟ್ ಬರ್ತಾವ್ರಿ. BJP 380 ಸೀಟ್ ಟೋಟಲ್ ಬರ್ತಾವ್ರಿ. ಅದೇ ಇದಾಗೋದು ಮೇಲ್ಗೈ. ಮತ್ತು ಮೋದಿಯವ್ರು ಮಾಡಿದ ಸಹಾಯ ಭಾಳ ಇದೆ. ಈ ಕಾಂಗ್ರೆಸ್ ಅವ್ರು ನಮ್ಮ ಕರ್ನಾಟಕ ಸರ್ಕಾರ ಮಾರ್ಕೊಂಡು ಹೋಗ್ತಾರೆ ಅವ್ರು. ನಮ್ಮ ಕರ್ನಾಟಕ ಉಳಿಯೋದಿಲ್ಲ. ಈ ಕಾಂಗ್ರೆಸ್ ಗ್ಯಾರಂಟಿ ಕೊಡೋದಾರ, ಯಾರನ್ನೇ ಕೊಡೋದಾರ ಅವ್ರು, ಏನು ಇದು ಮಾಡೋದಾರ ಅವ್ರು. ಕಾಂಗ್ರೆಸ್ಗೆ ನಾವು ಓಟ್ ಹಾಕಿ ನಾವು ಸತ್ತು ಹೋಗೋದು ನಾವು. ಅದಕ್ಕೆ ನಾವು BJP ಓಟ್ ಹಾಕ್ಯಾರ ನಾವು ಮೋದಿ ಅಂತಂದ್ರೆ ನಮ್ಮ ದೇಶ ಉದ್ಧಾರ ಆಗ್ತದೆ ಅನ್ನೋದು ನಮ್ಮ ಸ್ವಭಾವ. ನಾವು ನಮ್ಮ ದೇಶ ಸಲುವಾಗಿ ಏನೇನು ಮಾಡ್ಯಾರ ಅವ್ರು. 8 ತಾಸು ಯುದ್ಧ ನಿಲ್ಲಿಸಿದಾರ ಅವ್ರು. 8 ತಾಸು ಯುದ್ಧ ನಿಲ್ಲಿಸ್ಕಾರ ನಮ್ಮ ಮಂದಿನ ಕರ್ಕೊಂಬಂದಾರ ಅವ್ರು. ಅದಕ್ಕೆ ಸಂಬಂಧ ನಾವು ಮೋದಿಯವ್ರಿಗೆ ನಾವು ಓಟ್ ಹಾಕೋದು. ಮೋದಿಯವ್ರಿಗೆ ಜಯ. ನೀವೇನು ಹೇಳ್ತೀರಿ? ನಮ್ಮದು ಮೋದಿಯವ್ರಿಗೇನೆ ರೀ. ಮೋದಿಯವ್ರಿಗೆ ಯಾಕೆ? ಮೋದಿಯವ್ರಿಗೆ ಅವರೆಲ್ಲ ಡೆವಲಪ್ಮೆಂಟ್ ಎಲ್ಲ ಚಲೋ ಮಾಡ್ಯಾರ್ರಿ. ಎಲ್ಲ ಒಟ್ಟು ಎಲ್ಲ ಸಿಸ್ಟಮೆಟಿಕ್ ಎಲ್ಲ ಮಾಡ್ಯಾರ್ರಿ. ಆದರೆ ಇನ್ನು ಮುಂದೆ ಮಾಡ್ತಾರಂತೆ ಗ್ಯಾರಂಟಿ ಐತ್ರಲ್ಲ. ಅದ್ರ ಕಾಂಗ್ರೆಸ್ನವ್ರು ಗ್ಯಾರಂಟಿ ಯೋಜನೆಗಳೆಲ್ಲ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ಆದರೆ ಏನ್ರಿ ಈಗಿನ ಪುರ್ತಕಷ್ಟು ಹೇಳ್ತಾರೆ. ಈಗೆಲ್ಲ ನೋಡಿ ಬಸ್ ಎಲ್ಲ ಮಾಡಿಟ್ರು. ಎಲ್ಲ ಲಾಸ್ ಅನ್ನೋರ್ಲ ರೀ. ಇದೆಲ್ಲ ರೀ ದೇಶಕ್ಕೆ ಲಾಸ್ ರೀ. ಇನ್ನೊಂದು ಸ್ವಲ್ಪ ದಿವಸ ಅವ್ರು ಪಗಾರ ಕೊಡೋಕ್ಕಾಗಲ್ಲ ಅವ್ರು. ಇನ್ನೊಂದು ಸ್ವಲ್ಪ ದಿವಸ ಹೋದಂದ್ರೆ ಕಾಂಗ್ರೆಸ್ ಅವ್ರಿಗೆ ಪಗಾರ ಕೊಡೋದು. ಯಾರ್ದು ಗೌರ್ಮೆಂಟ್ ಪಗಾರ ಕೊಡೋದಿಲ್ಲ ಅವ್ರು. ಈಗಾಗಲೇ ನಮ್ಮ ದೇಶ ಫಸ್ಟ್ ಸಾಲ ಅಂದ್ರೆ ನಮ್ಮ ಕರ್ನಾಟಕದ ಸಾಲ ಐತೆ. ಹೆಚ್ಚಿನ ಸಾಲ ಅಂದ್ರೆ ಇವ್ರು ಮಾಡಿದ ಸಾಲ ಹೆಚ್ಚಿಂದ. ಈಗ ಇವ್ರ ಸಾಲ ಯಾರ್ದು ಇಲ್ಲ. ಅದ್ರ ಸಂಬಂಧ ಮೋದಿಜಿಯವ್ರು ಬಂದರೆ ನಮ್ಮ ದೇಶ ಶಾಂತ ವಿದ್ಯೆ ಎಲ್ಲರಿಂದ ವಿಶ್ವದ ಗುರುವ್ರು ಅವ್ರು. ಈ ಸದ್ಯ ಇವ್ರು ಬಂದು BJP ಸಾಲ ತೀರ್ಸವ್ರಿ. ಮತ್ತೆ ಇದೆಲ್ಲ ರೀ ನಡೆದಾಡುವಂಥ ದೇವ್ರವ್ರು. ನಡೆದಾಡುವಂಥ ನಮ್ಮ ಸದ್ಯ ನಮ್ಮ ಇತರ ವಿಶ್ವದ ಗುರು ಅವ್ರು ನಡೆದಾಡುವ ದೇವ್ರು ಅಂತ ನಾವು ಅವ್ರನ್ನ ಮಾನಿಸ್ತಿದ್ದೇವ್ರಿ. ನೋಡಿದ್ರಲ್ಲ, ಸಾರ್ವಜನಿಕರು ಯಾವ ರೀತಿ ಮೋದಿಜಿ ಅವರನ್ನ ನಡೆದಾಡೋ ದೇವರು ಅನ್ನೋ ಒಂದು ಟೈಟಲ್ಗೆ ಹೋಲಿಸ್ತಾ ಇದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಜನರು ಇಷ್ಟೊತ್ತವರೆಗೂ ನಮ್ಮ ಜೊತೆ, ನಮ್ಮ ಚಾನಲ್ ಜೊತೆ, ನಮ್ಮ KNN ಚಾನಲ್ ಜೊತೆ ಎಷ್ಟು ಚೆನ್ನಾಗಿ ಮಾತಾಡಿದ್ರು. ಅವರವರ ಅಭಿಪ್ರಾಯಗಳನ್ನು ಅವರು ಮುಚ್ಚುಮರೆ ಮಾಡದೆ ಹೇಳ್ಕೊಂಡಿದ್ದಾರೆ. ಕ್ಯಾಮ್ರಾಮನ್ ಮಹಾದೇವ್ ಪವಾರ್ ಜೊತೆ ನಾನು ಲಾವಣ್ಯ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.